ಶಸ್ತ್ರಚಿಕಿತ್ಸೆ ಇಲ್ಲದೆ ಕ್ಯಾನ್ಸರ್ ರಹಿತ ಥೈರಾಯ್ಡ್ ಗಡ್ಡೆ ತೆರವುಗೊಳಿಸಿ ಅಪರೂಪದ ಸಾಧನೆ ಮಾಡಿದ ಗ್ಲೇನಿಕ್ ಗರ್ಲ್ಸ್ ಬಿಜಿಎಸ್ ಆಸ್ಪತ್ರೆ. ಥೈರಾಯ್ಡ್ ಗ್ರಂಥಿಗೆ ಹಾನಿಯಾಗದಂತೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಸೂಜಿ ಆಧಾರಿತ ವಿನೂತನ ಚಿಕಿತ್ಸೆಯ ಮೂಲಕ ಗಡ್ಡೆಯನ್ನು ತೆರವುಗೊಳಿಸಿ ರೋಗಿ ವೇಗವಾಗಿ ಚೇತರಿಸಿಕೊಳ್ಳಲು ನೆರವಾದ ವೈದ್ಯರ ತಂಡ. ಹೌದು, ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಪ್ರತಿಷ್ಠಿತ ಗ್ಲೇನಿಕ್ ಗರ್ಲ್ಸ್ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಥೈರಾಯ್ಡ್ ರೋಗಿಗಳ ಆರೈಕೆಯಲ್ಲಿ ವಿನೂತನ ಸಾಧನೆ ಮಾಡಿದ್ದು, 41 ವರ್ಷದ ಮಹಿಳೆಯೊಬ್ಬರ ಕುತ್ತಿಗೆಯಲ್ಲಿದ್ದ ಕ್ಯಾನ್ಸರ್ ರಹಿತ ಥೈರಾಯ್ಡ್ ಗಡ್ಡೆಯನ್ನು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಕೇವಲ ಸೂಜಿಯ ಆಧಾರಿತ ವಿನೂತನ ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ತೆರವುಗೊಳಿಸಿದ್ದಾರೆ. ಈ ಮೂಲಕ ಅಪರೂಪದ ಸಾಧನೆ ಮಾಡಿದ್ದಾರೆ. ಆಸ್ಪತ್ರೆಯ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನವೀನ್ ಚಂದ್ರಶೇಖರ್ ಅವರ ನೇತೃತ್ವದ ವೈದ್ಯಕೀಯ ತಂಡವು ಈ ಅಪರೂಪದ ಸಾಧನೆ ಮಾಡಿದೆ. ಗಡ್ಡೆಗೆ ರಕ್ತ ಸರಬರಾಜನ್ನು ಸಂಪೂರ್ಣವಾಗಿ ತಡೆಯುವ ಡೈರೆಕ್ಟ್ ಪಂಚರ್, ಎಂಬೋಲೈಸೇಷನ್ ಹಾಗೂ ನಿಯಂತ್ರಿತ ಶಾಖದ ಮೂಲಕ ಗಡ್ಡೆಯನ್ನು ನಾಶಪಡಿಸುವ ಮೈಕ್ರೋವೇವ್ ಅಬ್ಲೇಷನ್ ಎಂಬ 2 ವೈದ್ಯಕೀಯ ವಿಧಾನಗಳನ್ನು ಒಟ್ಟಿಗೆ ಸಂಯೋಜಿಸಿ ಚಿಕಿತ್ಸೆ ನೀಡಿರುವುದು ಭಾರತದ ವೈದ್ಯಕೀಯ ರಂಗದಲ್ಲೇ ಮೊದಲ ಪ್ರಕರಣವಾಗಿದೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ 41 ವರ್ಷದ ಮಹಿಳೆಗೆ 3 ವರ್ಷಗಳ ಹಿಂದೆ ಕುತ್ತಿಗೆಯ ಬಲಭಾಗದಲ್ಲಿ ನೋವಿಲ್ಲದ ಸಣ್ಣ ಗಡ್ಡೆ ಕಾಣಿಸಿಕೊಂಡಿತ್ತು. ಪ್ರಾರಂಭಿಕ ತಪಾಸಣೆಯಲ್ಲಿ ಅದು ಕ್ಯಾನ್ಸರ್ ರಹಿತ ಗಡ್ಡೆ ಎಂಬುದು ಖಚಿತವಾಗಿತ್ತಾದರೂ ದಿನ ಕಳೆದಂತೆ ಅದರ ಗಾತ್ರ ಬೆಳೆಯುತ್ತಾ ಹೋಯಿತು. ಇತ್ತೀಚೆಗೆ ಗ್ಲೇನಿಕ್ ಗರ್ಲ್ಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸುಧಾರಿತ ತಪಾಸಣೆಗೆ ಒಳಪಡಿಸಿದಾಗ ಗಡ್ಡೆಯು ಸುಮಾರು 16 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಬೃಹತ್ತಾಗಿ ಬೆಳೆದಿರುವುದು ಹಾಗೂ ಅದಕ್ಕೆ ಅಸಾಮಾನ್ಯವಾಗಿ ದೊಡ್ಡ ರಕ್ತನಾಳವೊಂದು ರಕ್ತ ಪೂರೈಸುತ್ತಿರುವುದು ಪತ್ತೆಯಾಯಿತು. ಗಡ್ಡೆಗೆ ಹೆಚ್ಚಿನ ರಕ್ತ ಸಂಚಾರವಿದ್ದುದರಿಂದ ಕೇವಲ ಸಾಂಪ್ರದಾಯಿಕ ಶಾಖ ಆಧಾರಿತ ಚಿಕಿತ್ಸೆಯಿಂದ ಅದನ್ನು ಕರಗಿಸುವುದು ಕಷ್ಟವಿತ್ತು. ರಕ್ತದ ಓಟವು ಚಿಕಿತ್ಸೆಯ ಪರಿಣಾಮವನ್ನು ತಗ್ಗಿಸಿ ಭವಿಷ್ಯದಲ್ಲಿ ಗಡ್ಡೆ ಮತ್ತೆ ಮರುಕಳಿಸುವ ಅಪಾಯವಿತ್ತು. ಈ ಸವಾಲನ್ನು ಮೆಟ್ಟಿಲಾಗಿ ಸ್ವೀಕರಿಸಿದ ಡಾಕ್ಟರ್ ನವೀನ್ ಚಂದ್ರಶೇಖರ್ ನೇತೃತ್ವದ ಇಂಟರ್ವೆನ್ಷನಲ್ ರೇಡಿಯಾಲಜಿ ತಂಡವು ಮೊದಲು ಗಡ್ಡೆಯ ರಕ್ತ ಸಂಚಾರವನ್ನು ಕಡಿತಗೊಳಿಸಿ ತಕ್ಷಣವೇ ಮೈಕ್ರೋವೇವ್ ರೇಡಿಯೇಷನ್ ಮೂಲಕ ಗಡ್ಡೆಯನ್ನು ಸಂಪೂರ್ಣವಾಗಿ ನಾಶಪಡಿಸುವಲ್ಲಿ ಯಶಸ್ವಿಯಾಗಿದೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ನೀಡಿರುವುದರಿಂದ ಥೈರಾಯ್ಡ್ ಗ್ರಂಥಿಗೆ ಯಾವುದೇ ಹಾನಿಯಾಗದೆ ರೋಗಿಯು ಶೀಘ್ರವಾಗಿ ಚೇತರಿಸಿಕೊಳ್ಳಲು ನೆರವಾಗಿದೆ. ಡಾಕ್ಟರ್ ಪ್ರೀತಮ್ ಅಂತ ಮೆಡಿಕಲ್ ಡೈರೆಕ್ಟರ್ ಕ್ಲಿನಿಕಲ್ ಹಾಸ್ಪಿಟಲ್. So I've been supporting the team here and all the clinical activities what is being carried out. So ಈ ಮಾಧ್ಯಮ ಮೂಲಕ ನಾನು 3 ವಿಷಯ ಹೇಳೋಕ್ಕೆ ಪಡ್ತೀನಿ. ಒಂದು, intervention radiology per se as a specialty, how it is emerging. That's what in today's the purpose of getting to the media and public at large. Intervention radiology ಮತ್ತೆ as a specialty, as a super specialty, what is it? ನಂಬರ್ 1. ನಂಬರ್ 2, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಇಂಟರ್ವೆನ್ಷನ್ ರೇಡಿಯಾಲಜಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ, ಅದು ಎಲ್ಲೆಲ್ಲ ಅದರ ಬೆನಿಫಿಟ್ ಇದೆ, ಯಾವ ಯಾವ ಹೆಲ್ತ್ ಬೆನಿಫಿಟ್ಸು, ಟ್ರೀಟ್ಮೆಂಟ್ ಯಾವ ದೇಹದ ಯಾವ ಭಾಗಕ್ಕೆ ಅದರ ಬೆನಿಫಿಟ್ಸ್ ಯಾವುದು ಇದೆ, ಅದು ಒಂದು ನಮಗೆ ಇಲ್ಲಿ ಈ ಮೀಡಿಯಾದ ಮೂಲಕ ನಾವು ಹೈಲೈಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. And specifically this procedure what we have done here, that is very unique of its kind, and as far as we know that none of the journals have been reported, none of the journals it has been reported, so we have put it for the first time in the journals and it has been accepted in the journal, this procedure that has been carried out, and we are interested to communicate this to the public and to the media that this is very unique that has been done here. Can other people also can avail this facility here with the reasonably acceptable cost, which is not very high, and in a manner it can be done which most of people can avail this facility. ನಾನು ರವಿ ಬಗ್ಲಿ ಬಿಜಿಎಸ್ ಗ್ಲೇನಿಕ್ ಗರ್ಲ್ಸ್ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಇವತ್ತು ಕೂಡಿರೋದು ಅತ್ಯಾಧುನಿಕ ವಿಧಾನದ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ. ಅತ್ಯಾಧುನಿಕ ವಿಧಾನ ಅಂತಂದರೆ ಥೈರಾಯ್ಡು ನೋಡ್ತಾ ಇದ್ದೀರಾ, ಎಲ್ಲ ಕಾಮನ್ ಆಗಿದೆ ಇವಾಗ. ಸೊ ಥೈರಾಯ್ಡ್ ಟ್ರೀಟ್ಮೆಂಟ್ಗೋಸ್ಕರ ನಾವು ನಮ್ಮ ಡಾಕ್ಟರ್ ನವೀನ್ ಸರ್ ಅತ್ಯಾಧುನಿಕ ವಿಧಾನವನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟು ಆಗಿದೆ. ಸೊ ಇಟ್ ಈಸ್ ಅ ಮಿನಿಮಲ್ ಇನ್ವೇಸಿವ್ ಅಂತಂದರೆ ಇಟ್ ಈಸ್ ಸಣ್ಣ ಇಂಜೆಕ್ಷನ್ ನೀಡಲ್ ಮೂಲಕ ಟ್ರೀಟ್ಮೆಂಟನ್ನು ಮಾಡಿದ್ದಾರೆ. ಸೊ ದಿಸ್ ವಾಸ್ ಡನ್ 6 months ಬ್ಯಾಕ್. 6 ತಿಂಗಳ ಮುಂಚೆ ಈ ಪ್ರೊಸೀಜರನ್ನು ಕೈಗೊಂಡಿದ್ದರು. ಇವಾಗ ಪೇಷಂಟು ಚೆನ್ನಾಗಿ ಅದನ್ನು
ಅಳವಡಿಸ್ಕೊಂಡಿದೆ. ಪೇಷಂಟಿಗೆ ಯಾವ ಥರನೂ ಸೈಡ್ ಎಫೆಕ್ಟ್ಸು ಆಗಿಲ್ಲ. ಈ ಮಾಧ್ಯಮದ ಮೂಲಕ ನಾವೊಂದು ಕ್ಲಿಯರ್ ಮೆಸೇಜ್ ಪಾಸ್ ಆನ್ ಮಾಡೋದಂತಂದರೆ ಈ ತರಹದ ವಿಧಾನ ನಮ್ಮಲ್ಲಿ ಇದೆ. ಸೊ ಯಾವ ಪೇಷಂಟಿಗೆ ಆ ಥರ ಏನಾದರೂ ಥೈರಾಯ್ಡ್ ತೊಂದರೆಗಳು ಇದ್ದರೆ ಪ್ಲೀಸ್ ಗ್ಲೇನಿಗಲ್ಸ್ BGS ಹಾಸ್ಪಿಟಲ್ಸ್ಗೆ ಸಂಪರ್ಕಿಸಿ ಮತ್ತು ನಮ್ಮ ಡಾಕ್ಟರ್ಸನ್ನು ಕನ್ಸಲ್ಟೇಷನ್ ಮಾಡಿ. ಇಲ್ಲಿ ಒಂದೇ ಥರ ಅಲ್ಲ. ಸೊ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಅಂಡರ್ ಒನ್ ರೂಫ್. So we treat with a clinical approach of consulting all the specialties. Like Sir Naveen Sir ಹೇಳಿದ್ರು. So it will be discussed in between all the specialists. ಅದನ್ನು ಡಿಸ್ಕಷನ್ ಮಾಡಿ ಅದರ ಮೇಲೆ ವಿಲ್ ಡಿಸೈಡ್ ವಿಚ್ ಟ್ರೀಟ್ಮೆಂಟ್ ಈಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್. ಸೊ ಆ ಥರ ವಿ ಹ್ಯಾವ್ ದಿಸ್ ಅಪರ್ಚುನಿಟಿ. ಸೊ ಪ್ಲೀಸ್ ರಿಕ್ವೆಸ್ಟ್ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ದ ಪಬ್ಲಿಕ್. ಥ್ಯಾಂಕ್ ಯು ಟು ಕನೆಕ್ಟಿಂಗ್ ವಿತ್ ಅಸ್. ಸೊ ಇವತ್ತು ನಾವು ಒಂದು ಕಾಂಪ್ಲಿಕೇಟೆಡ್ ಎಟ್ ಅಡ್ವಾನ್ಸ್ಡ್ ಆ್ಯಂಡ್ ಎಟ್ ಸಿಂಪಲ್ ಅಂತ ಹೇಳ್ಬೋದು, ಎಲ್ಲ ಒಟ್ಟಿಗೆ. ಕಾಂಪ್ಲಿಕೇಟೆಡ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ವಾಸ್ ದ ಫಸ್ಟ್ ಕೇಸ್ ವಿ ಹ್ಯಾವ್ ಡನ್. ಇದಕ್ಕೆ ನಮ್ಗೆ ಗೊತ್ತಿರೋ ಪ್ರಕಾರ ಯಾವುದೋ ಈ ಥರ ಕೇಸು ಮುಂಚೆ ಎಲ್ಲೋ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಕಡೆ ಎಲ್ಲೋ ಇನ್ ಎಂಟೈರ್ ವರ್ಲ್ಡ್ ಟ್ರೀಟ್ಮೆಂಟ್ ಈಸ್ ನಾಟ್ ಡನ್. ಇಟ್ ಈಸ್ ವೆರಿ ಲೆಸ್, ಡೇಟಾ ಈಸ್ ವೆರಿ ಲೆಸ್. ಸೊ ನಮಗೂ ತುಂಬ ಚಾಲೆಂಜಸ್ ಇತ್ತು. ಇಟ್ಸ್ ಅ ಡಿಫಿಕಲ್ಟ್ ಕೇಸ್ ಬಟ್ ವಿ ಹ್ಯಾವ್ ಹ್ಯಾಂಡಲ್ಡ್ ಇಟ್ ವೆರಿ ಸೇಫ್ಲಿ ವಿತ್ ದ ಪೇಷಂಟ್ ಪ್ರೊಫೈಲ್ ವಾಟ್ ಎವರ್ ವಿ ಹ್ಯಾಡ್. ಸೊ ಥೈರಾಯ್ಡ್ ನಾಡ್ಯೂಲ್ಸ್ ಅನ್ನೋದು ನಮಗೆ ಸಹಜವಾಗಿ ಗೊತ್ತು. ಥೈರಾಯ್ಡ್ ಗಂಟು ಅನ್ನಬಹುದು, ಗಡ್ಡೆ ಅಂತ ಹೇಳ್ಬೋದು. ಇದರಿಂದ ನಾವು ಸರ್ಜರಿ ಮೂಲಕ ಮಾತ್ರ ಟ್ರೀಟ್ಮೆಂಟ್ ಮಾಡೋಕ್ಕೆ ಇನಿಷಿಯಲಿ ಆಪ್ಷನ್ಸ್ ಇರ್ತಾ ಇತ್ತು. ಬಟ್ ಇವಾಗ ವಿತ್ ಮಾಡರ್ನ್ ಮೆಡಿಸಿನ್, ಮಿನಿಮಲಿ ಇನ್ವೇಸಿವ್ ಟ್ರೀಟ್ಮೆಂಟ್ಸ್, ಪಿನ್ ಹೋಲ್ ಟ್ರೀಟ್ಮೆಂಟ್ಸ್, ನಾವು ಇದನ್ನು ಒಂದು ಸ್ಮಾಲ್ ನೀಡಲ್ ಮುಖಾಂತರ, ನೀಡಲ್ ಬ್ರೇಸ್ ಟ್ರೀಟ್ಮೆಂಟ್ ಅಂತಲೂ ಕರೀತಾರೆ ಕಾಮನ್ ಆಗಿ. ನೀಡಲನ್ನು ನಾವು ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಆ ಗಡ್ಡೆಯಲ್ಲಿ ಪ್ಲೇಸ್ ಮಾಡಿ, ಆ ನೀಡಲ್ನ ಪ್ಲೇಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಕರಗಿಸ್ಬೋದು ವಿತೌಟ್ ಅ ಸರ್ಜರಿ. ಸೊ ಹೌ ಇಸ್ ಇಟ್ ಡಿಫ್ರೆಂಟ್ ಅಂದರೆ ಇದಕ್ಕೆ ನಾವು ಜನರಲ್ ಅನಸ್ತೇಷಿಯಾ ಅಗತ್ಯವಾಗೋದಿಲ್ಲ. ಇಟ್ಸ್ ಓನ್ಲಿ ಎ ಲೋಕಲ್ ಅನಸ್ತೇಷಿಯಾ ಪ್ರೊಸೀಜರ್. ವೆರಿ ಸಿಂಪಲ್, ಐ ಕ್ಯಾನ್ ರಿಯಲಿ ಟೆಲ್ ಯು. ಬಟ್ ದ ರಿಸಲ್ಟ್ಸ್ ವಿಚ್ ಇಟ್ ಪುಟ್ ಔಟ್ ಈಸ್ ಸಿಗ್ನಿಫಿಕೆಂಟ್ ಆಸ್ ಕಂಪೇರ್ಡ್ ಟು ಅ ಸರ್ಜರಿ. So without a major surgery also these nodules can be treated. That's the message I want to deliver with this talk. So thyroid nodules can be treated non-surgically with intervention radiology. There are multiple kinds of treatment we do, like chemical ablation. ನೀರು ಗುಳ್ಳೆ ಇತ್ತು ಥೈರಾಯ್ಡಲ್ಲಿ ಅಂದರೆ ಅದಕ್ಕೆ ಒಂದು ಕೆಮಿಕಲ್ ಅಥವಾ ಈಥೆನಾಲ್ ಅಂತ ಹಾಕಿ ಅದನ್ನು ಅಬ್ಲೇಷನ್ ಮಾಡ್ಬೋದು. ಅಬ್ಲೇಷನ್ ಅಂದರೆ ಅದನ್ನು ಕರಗಿಸೋದು ಅಥವಾ ಸುಟ್ಟು ಹಾಕೋದು. ಸಿಮಿಲರ್ಲಿ ನಾವು ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡ್ತೀವಿ. Similarly, now radio frequency ablation anta ಮಾಡ್ತೀವಿ. All of these are just through a small needle, a 21 gauge needle anta ಹೇಳ್ತೀವಿ. It is as small as you go to the lab for your blood test. It is such a small needle, and that needle does the entire magic. So the magic I can say is because of the advancement in technology. So the generator which delivers heat to the nodule shrinks the nodule. ಅದನ್ನ abnormal high temperature expose ಮಾಡಿ ಅಬ್ನಾರ್ಮಲಿಟಿನ ಮಾತ್ರ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ರೆಸ್ಟ್ ಆಫ್ ದ ಥೈರಾಯ್ಡ್ ಈಸ್ ಸೇಫ್ ವಿತ್ ದ ಪೇಷಂಟ್. ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್, ದೆರ್ ಇಸ್ ನೋ ರೇಡಿಯೇಷನ್ ಇನ್ವಾಲ್ವ್ಡ್, ಆ್ಯಂಡ್ ದ ರಿಸಲ್ಟ್ಸ್ ಐ ಕ್ಯಾನ್ ಸೇ ಇಸ್ ಇನ್ ಪಾರ್ ವಿತ್ ಅದರ್ ಟ್ರೀಟ್ಮೆಂಟ್ಸ್ ವಿಚ್ ಆರ್ ಅವೈಲೇಬಲ್. ಸೊ ದಿಸ್ ಇಸ್ ದ ಮೆಸೇಜ್ ಐ ವಾಂಟ್ ಟು ಡೆಲಿವರ್. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆ್ಯಂಡ್ ಅದರ್ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಯು ಡೆಫಿನೆಟ್ಲಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಫಾರ್ ಪೇಷಂಟ್ಸ್ ಹೂ ಹ್ಯಾವ್ ಥೈರಾಯ್ಡ್ swellings, nodules, any kind of thyroid diseases. And it's not like we are doing it without any other surgeons or physicians. We have a multidisciplinary team here which consists of the endocrinologist, which consists of a surgical oncologist, or ENT specialist. All together decide and tailor the treatment which ಅಂದರೆ ಯಾವರಿಗೆ ಯಾವುದು ಸೂಕ್ತ ಅಂತ ಹೇಳಿ. ಎಲ್ರಿಗೂ ಅಬ್ಲೇಷನ್ ಅಂತ ಅಲ್ಲ, ಎಲ್ರಿಗೂ ಸರ್ಜರಿ ಅಂತ ಅಲ್ಲ, ಎಲ್ರಿಗೂ ಕೀಮೋಥೆರಪಿ ಅಂತ ಅಲ್ಲ. ಯಾವ ಪೇಷಂಟ್ಸ್ಗೆ ವಿಚ್ ಈಸ್ ಸೂಟೇಬಲ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಪೇಷಂಟ್, ಬೆಸ್ಟ್ ಪ್ರೊಫೈಲ್ ಆಫ್ ದ ಪೇಷಂಟ್. ನೋ ಸೈಡ್ ಎಫೆಕ್ಟ್ಸ್ ಆಗಬಾರ್ದು, ಹಾಸ್ಪಿಟಲ್ ಸ್ಟೇ ಆಗಬಾರ್ದು, ಸರ್ಜಿಕಲ್ ರಿಸ್ಕ್ ಇರಬಾರ್ದು, ಇದನ್ನೆಲ್ಲ ಕನ್ಸಿಡರ್ ಮಾಡಿ. ಸೊ ನಾವು ಈವನ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆರ್ ಅದರ್ ಇಂಟರ್ವೆನ್ಷನ್ ರೇಡಿಯಾಲಜಿ modalities of treatment are also included in these thyroid nodules and thyroid swellings. So now ಮಾಡಿರೋದು ಫಸ್ಟ್ ಅಂದರೆ ಈ ಮಾಡಿಫಿಕೇಶನ್ ಮಾಡಿರೋದು ಫಸ್ಟು. ಅದರ್ವೈಸ್ ಥೈರಾಯ್ಡ್ nodules we have done like hundreds together. This modification we have done for the first time.